ಇದರ ಅಮಿತ್ ಹೊಡೆತ ಲಾಂಗನ್ ಭಾಗದಲ್ಲಿ ಮೊದಲ ಸಿಕ್ಸರ್ ಈ ಬಾರಿ ಛತ್ತೀಸ್ಗಢ ಅಮಿತ್ ತಾಂಡಿನಲ್ಲಿ ಸಿಕ್ಸರ್ ದಾಖಲಾಗ್ತಾ ಇದೆ. ಎರಡನೇ ಬಾರಿಯ ಮತ್ತೊಂದು ಬಳಸವರ್ಜ ಹೊಡೆತ ಲಾಂಗ್ ಆಫ್ ಲಾಂಗ್ ನಡುವಣ ಈ ಬಾರಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಛತ್ತೀಸ್ಗಢ ಅಮಿತ್ ದಾಖಲಿಸಿದ್ರು. ಮೂರನೇ ಬಾರಿ ಹೆಸರಾದ ಚೆಂಡು ಹೆಲಿಕಾಪ್ಟರ್ ಶಾಟ್ ಈ ಬಾರಿ ಮಿಡ್ ವಿಕೆಟ್ ಸೀಮರ ಕೆಳಭಾಗವನ್ನು ಕಾಣ್ತಾ ಇದೆ. ಹ್ಯಾಟ್ರಿಕ್ ಸಿಕ್ಸರ್ ಈ ಬಾರಿ ಅಮಿತ್ ತಾಂಡಿನಲ್ಲಿ ಛತ್ತೀಸ್ಗಢಕ್ಕೆ ದಾಖಲಾಗ್ತಾ ಇದೆ. ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಸ್ಕ್ವೇರ್ ಲಾಕ್ ಸೀಮರ ಕೆಳಭಾಗದಲ್ಲಿ ಅಮಿತ್ ನಾಲ್ಕನೇ ಸಿಕ್ಸರ್ ದಾಖಲಿಸಿದ್ರು ಛತ್ತೀಸ್ಗಢ ಇನ್ನಿಂಗ್ಸಿನಲ್ಲಿ. ಈ ಬಾರಿ ಕೂಡ ಮತ್ತೊಂದು ಬಿರುಸಿನ ಹೊಡೆತ ಮಿಡ್ ವಿಕೆಟ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಆಗಿ ಸಿಕ್ಸರ್ ಇವ ಅಮಿತ್ ತಾಂಡಲ್ ದಾಖಲಾಗ್ತಾ ಇದೆ. ಸೆಕೆಂಡ್ ಸಿಕ್ಸರ್ ಕೂಡ ಈ ಓವರ್ ನಲ್ಲಿ. ಈ ಹಂತದಲ್ಲಿ ಹ್ಯಾಟ್ರಿಕ್ ಸಿಕ್ಸರ್ ಬಾರಿ ಭರತ್ ಕಿಳಿಯಾರು ದಾಂಡಲ್ಲಿ ಲಾಂಗ್ ಆಫ್ ಗೆ ಮತ್ತೊಂದು ಸಿಕ್ಸರ್ ಅನ್ನು ದಾಖಲಿಸಿದ್ರು. ಆರಾಟಗಳ ಸೇರ್ಪಡೆ. ಬಹಳ ಶೋತ ಬರುತ್ತೆ ಹೊಡೆತ ಚೆಂಡು ಸಿಮಾರಕ್ಕೆ ಹೊರಭಾಗದಲ್ಲಿ ಕ್ರಮಿಸ್ತಾ ಇದೆ. ಸಿಕ್ಸರ್ ಈ ಬಾರಿ ಬಿರುಸಿನ ಹೊಡೆತಗಳು ದಾಖಲಾತಿಯನ್ನು ಕಂಡಿತ್ತು. ಹಿಂದೆ ಆರಂಭಿಕ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಊರ ಮನೆ ಪರಿಸ್ಥಿತಿಯ ಅಂಗಳದಲ್ಲಿ ಈ ಪರಿಸರದ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ ತನ್ಮೂಲಕ ಮತ್ತೆ ಚೆಂಡು ಸಿಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಪಂದ್ಯಾಟದ ಮೂರನೇ 50 ಮೊದಲ 50ಯನ್ನು ಜೈ ಕರ್ನಾಟಕದ ವಿನೋದ್ ದಾಖಲಿಸಿದ್ರು. ಎರಡನೇ 50ಯನ್ನು ವರುಣ್ ನ್ಯಾಷನಲ್ ಕ್ಷೇತ್ರಕ್ಷಣ ಆಯ್ದುಕೊಂಡಿದ್ದಾರೆ. ತನ್ಮೂಲಕ ಮತ್ತೆ ಸಿಕ್ಸರ್ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಒಂಬತ್ತನೇ ಸಿಕ್ಸರ್ ಮೊದಲ ಹಂತದ ಪ್ರಸಾದ್ಗೆ ಹ್ಯಾಟ್ರಿಕ್ ಸಿಕ್ಸರ್ ಅನ್ನು ಅಮಿತ್ ದಾಖಲಿಸಿದ್ದಾರೆ. ಎರಡನೇ ಓವರ್ನಲ್ಲಿ ಭರತ್ ಗಿಳಿಯ ಮೂಲಕ ಮತ್ತೆ ಸಿಕ್ಸರ್ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಅಮಿತ್ ಹೊಡೆತಗಳು ಶಿಖರಮುಖಿ ಸಿಕ್ಸರ್ಗಳು ಓಟಗಳನ್ನು ತಂದು ಕೊಡ್ತಾ ಇದ್ದಾವೆ. ತಡ ಮೊತ್ತ ಕೂಡ 73ಕ್ಕೆ ತಲುಪ್ತಾ ಇದೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ ತನ್ಮೂಲಕ ಅಮಿತ್ ಹೊಡೆತಗಳು ಮತ್ತೆ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ತಡ ಮೊತ್ತ 80.
ಮತ್ತೆ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಬಿರುಸಿನ ಹೊಡೆತ ಸತತ ಸಿಕ್ಸರ್ ಮತ್ತೆ ದಾಖಲಾತಿಯನ್ನು ಕಾಣ್ತಾ ಇದೆ. 13ನೇ ಸಿಕ್ಸರ್, 12ನೇ ಸಿಕ್ಸರ್ ಅಮಿತ್ ದಾಂಡಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ಓವರ್ ಪಿಚ್ ಆಗಿರ್ತಕ್ಕಂಥ ಚೆಂಡು ಮತ್ತೆ ಚೆಂಡು ಸೀಮಾರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ತಡ ಮತ್ತೆ 121, 121 ಫಾರ್ ಲಾಸ್ ಆಫ್ 1 ವಿಕೆಟ್. 121. ಓವರ್ ಪಿಚ್ ಆಗಿರ್ತಕ್ಕಂಥ ಚೆಂಡು ಮತ್ತೆ ಬಿರುಸಿನ ಸಿಕ್ಸರ್, ಲಾಂಗ್ ಆನ್ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 91, 91. ಕೇವಲ 9 ಓಟಗಳು ಬರಬೇಕಾಗಿದೆ ಪಂದ್ಯಾಟದ ಮೊದಲ ಶತಕಕ್ಕಾಗಿ. ಈ ಹಿಂದೆ ಜಾನು ಶತಕ ನಿರೀಕ್ಷೆಯಲ್ಲಿದ್ರು,